ಅತಿಯಾದ್ರೆ ಅಮೃತವು ವಿಷ. ಈ ಗಾದೆ ಅಂತೂ ನಿಮ್ಮೆಲ್ರಿಗೂ ಗೊತ್ತಿದೆ, ಇದ್ರ ಅರ್ಥ ಕೂಡ ಗೊತ್ತಿದೆ. ಆದ್ರೆ ನಾನು ಇದನ್ನ ಯಾಕೆ ಚೂಸ್ ಮಾಡ್ಕೊಂಡೆ ಅನ್ನೋದನ್ನ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ಹೇಳ್ತೀನಿ. ಆದ್ರಿಂದ ಎಲ್ರು ಕೂಡ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡದೆ ನೋಡಿ. ಇನ್ನು ನೀವೆಲ್ಲ ರೆಸ್ಟೋರೆಂಟ್ಗೆ ಹೋಗ್ತೀರಾ, ಏನಾದ್ರೂ ಹೆಲ್ದಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಕುಡ್ದು ಬರ್ತೀರಾ. ಸೊ ಇದ್ರಲ್ಲಿ ಎಷ್ಟು ಡ್ರೈ ಫ್ರೂಟ್ಸ್ ಇದೆ ಅಂತ ಮಾಡ್ದವನ್ಗೂ ಗೊತ್ತಿರಲ್ಲ, ಕುಡ್ದವನ್ಗೂ ಗೊತ್ತಿರಲ್ಲ. ಇನ್ನು ಮನೆಗ್ ಬಂದು ನಾನೇನಾದ್ರೂ ಹೆಲ್ದಿಯಾಗಿ ಕುಡ್ದನ ಅಂತ ಯೋಚನೆ ಮಾಡೋ ಬದಲಿಗೆ ಇದೇ ಡ್ರೈ ಫ್ರೂಟ್ಸ್ ನ ತಕೊಂಡ್ ಬಂದು ನೀವೇ ಮನೇಲಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಎಷ್ಟೊಂದು ಟೇಸ್ಟಿ ಮತ್ತು ಎಷ್ಟೊಂದು ಹೆಲ್ದಿ ಆಗಿರುತ್ತೆ ಅಲ್ವಾ. ಅದಕ್ಕೆ ನಿಮ್ಗೆ ಮನೇಲಿ ಡ್ರೈ ಫ್ರೂಟ್ಸ್ ಹೇಗ್ ಮಾಡೋದು ಅಂತ ಹೇಳ್ಕೊಡ್ಲಿಕ್ಕೆ ನಾನ್ ನಿಮ್ ಮುಂದೆ ಬಂದಿದ್ದೀನಿ. ನಾನ್ ನಿಮ್ ಶ್ವೇತಾ. ವೆಲ್ಕಮ್ ಟು ಮದರ್ಸ್ ವರ್ಲ್ಡ್. ಈ ಹೆಲ್ದಿ ಆಗಿರುವಂತ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ಲಿಕ್ಕೆ ನಾನು ಡಿಫ್ರೆಂಟ್ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ, ಮತ್ತೆ ಕೆಲವು ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಸೊ ಕ್ವಿಕ್ ಆಗಿ ನಾನು ನಿಮ್ಗೆ ಹೇಳ್ತೀನಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಬಾದಾಮಿ, ಗೋಡಂಬಿ, ಆಪ್ರಿಕಾಟ್, ವಾಲ್ನಟ್, ಅಂಜೀರ್, ಖರ್ಜೂರ, ಕಪ್ಪು ಒಣದ್ರಾಕ್ಷಿ, ಬಿಳಿ ಒಣದ್ರಾಕ್ಷಿ, ಹಾಲು, ಮಿಲ್ಕ್ ಐಸ್ ಕ್ಯೂಬ್ಸ್. ನೋಟ್ ಮಾಡ್ಕೊಂಡ್ರಲ್ಲ? ಸರಿ, ಹಾಗಾದ್ರೆ ಈಗ ಇದನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಬಾದಾಮಿ ಹಾಕೊಳ್ತಾ ಇದ್ದೀನಿ, ಕ್ಯಾಶ್ಯೂ ನಟ್, ಆಪ್ರಿಕಾಟ್ದು ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದು ಡ್ರೈ ಆಪ್ರಿಕಾಟ್, ಇದರ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು. ಮತ್ತೆ ಅಂಜೂರ ಒಂದೆರಡು, ವಾಲ್ನಟ್, ಡ್ರೈ ಗ್ರೇಪ್ಸ್, ಬ್ಲ್ಯಾಕ್ ಮತ್ತೆ ವೈಟ್. ಈಗ ಖರ್ಜೂರ ಹಾಕೊಳ್ತಾ ಇದ್ದೀನಿ. ಇದು ಕೂಡ ಇದರ ಬೀಜ ಎಲ್ಲ ನಾನು ತೆಗ್ದಿದ್ದೀನಿ. ಮತ್ತೆ ಇದ್ರಲ್ಲಿ ಒಂದು 5 ರಿಂದ 6 ಖರ್ಜೂರ ಇದೆ, ಇದನ್ನ ಹಾಕೊಳ್ತಾ ಇದ್ದೀನಿ. ಇದು ಮಿಲ್ಕ್ ಐಸ್ ಕ್ಯೂಬ್ಸ್. ನಾನು ಫಸ್ಟೇ ಮಿಲ್ಕ್ ಅನ್ನು ಫ್ರೀಸ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾನು ಯಾಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ಈಗ ರೆಸ್ಟೋರೆಂಟ್ ಅಲ್ಲೆಲ್ಲ ನೀವು ನೋಡಿರ್ಬೋದು, ಅದೊಂಥರ ತಿಕ್ಕಾಗಿರುತ್ತೆ. ಮನೇಲಿ ಬಂದು ಮಾಡಿದ್ರೆ ಅಷ್ಟು ತಿಕ್ಕಾಗಲ್ಲ. ತಿಕ್ಕಾಗ್ಲಿಕ್ಕೆ ಕಾರಣ ಏನಂದ್ರೆ ಅವ್ರು ಜಾಸ್ತಿ ಐಸ್ ಕ್ಯೂಬ್ಸ್ ಹಾಕಿರ್ತಾರೆ, ಅವರು ನೀರಲ್ಲೇ ಹಾಕಿರ್ತಾರೆ. ಸೊ ನಾನೇನ್ ಮಾಡಿದ್ದೀನಿ, ಮಿಲ್ಕ್ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಇನ್ನೂ ಟೇಸ್ಟ್ ಆಗಿರುತ್ತೆ ಮತ್ತೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಅದಕ್ಕೋಸ್ಕರ ಕ್ಯೂಬ್ಸ್. ಮತ್ತೆ ನಾನು ಮಿಲ್ಕ್ ಕೂಡ ಹಾಕೊಳ್ತೀನಿ. ನೋಡಿ ಎಷ್ಟು ತಿಕ್ಕಾಗಿದೆ ಅಂತ ನೋಡಿದ್ರಲ್ಲ. ಇದು ಐಸ್ ಕ್ಯೂಬ್ಸ್ ಹಾಕೊಂಡಿರೋದ್ರಿಂದ ನಾನೀಗ ಇದೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಕ್ಯೂಬ್ಸ್ ಹಾಕುವಾಗ ನಾನು ಮಿಲ್ಕ್ ಹಾಕಿರ್ಲಿಲ್ಲ. ಇದನ್ನು ಕೊನೆಗೆ ಇಷ್ಟಾದ ನಂತರ ನಾನು ಮಿಲ್ಕ್ ಹಾಕೊಳ್ತಾ ಇದ್ದೀನಿ, ಯಾಕಂದ್ರೆ ಅದು ಚೆನ್ನಾಗಿ ಗ್ರೈಂಡ್ ಆಗಿರುತ್ತೆ ಇವಾಗ. ಸೊ ಈಗ ಕನ್ಸಿಸ್ಟೆನ್ಸಿ ನಿಮ್ಗೆ ಕುಡಿಲಿಕ್ಕೆ ಈಸಿ ಆಗುವಾಗೆ ಲಾಸ್ಟಿಗೆ ಹಾಕಿ ಒಂದ್ಸತಿ ರನ್ ಮಾಡ್ತೀನಿ ಅಷ್ಟೇ. ಸೊ ಈಗ ನಾನು ಮಿಲ್ಕ್ ಹಾಕೊಳ್ತಾ ಇದ್ದೀನಿ. ಈಗ ನಮ್ಮ ಟೇಸ್ಟಿ ಆಗಿರುವಂತ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ನೋಡಿ, ಇದನ್ನ ನಾನು ಹಾಕಿ ತೋರಿಸ್ತೀನಿ ಎಷ್ಟು ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳಿ. ನೋಡಿದ್ರಲ್ಲ, ಟೇಸ್ಟಿ ಮತ್ತು ಹೆಲ್ದಿ ಆಗಿರುವಂತಹ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಈಗ ಮನೆಯಲ್ಲೇ ರೆಡಿ ಆಗಿದೆ. ಇದು ಎಷ್ಟು ಟೇಸ್ಟಿ, ಎಷ್ಟು ಹೆಲ್ದಿ ಆಗಿರುತ್ತೆ ಅಂದ್ರೆ ಮತ್ತೆ ಮತ್ತೆ ಕುಡಿಬೇಕು ಅನ್ಸುತ್ತೆ. ಆದ್ರೆ ಇದರಲ್ಲಿ ಫೈಬರ್ ಮತ್ತು ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರೋದ್ರಿಂದ ದೇಹಕ್ಕೆ ಬೇಕಾಗಿರುವಂತಹ ಆಂಟಿ ಆಕ್ಸಿಡೆಂಟ್ ನಮ್ಗೆ ಹೆಚ್ಚಾಗಿ ಸಿಕ್ಕುತ್ತೆ. ಅದರ ಜೊತೆಗೇನೆ ನ್ಯಾಚುರಲ್ ಶುಗರ್ ಮತ್ತು ಕ್ಯಾಲರೀಸ್ ತುಂಬಾ ಜಾಸ್ತಿ ಇರೋದ್ರಿಂದ ಇದರ ಬಳಕೆಯನ್ನು ಹಿತವಾಗಿ ಮಿತವಾಗಿ ಮಾಡೋದು ತುಂಬಾ ಒಳ್ಳೇದು. ನಾನು ನಿಮ್ಗೆ ವಿಡಿಯೋದ ಮೊದಲೇ ಹೇಳಿದ್ದೆ, ಅತಿ ಆದ್ರೆ ಅಮೃತವು ವಿಷ ಅಂತ ಹೇಳಿ. ನಾನು ಇದೇ ಕಾರಣಕ್ಕೋಸ್ಕರ ಗಾದೆಯನ್ನು ಯೂಸ್ ಮಾಡಿದ್ದೆ. ಸೊ ಈ ಡ್ರೈ ಫ್ರೂಟ್ಸ್ ನ ಏನು ಬಳಕೆ ಮಾಡ್ತೀರಾ ಅದು ಹಿತವಾಗಿ ಮಿತವಾಗಿ ಇದ್ರೆ ತುಂಬಾ ಒಳ್ಳೇದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನನ್ನ ಮುಂದಿನ ವಿಡಿಯೋ ಬರುವವರೆಗೆ ನನ್ನನ್ನು ಆಸ್ ಯೂಶುವಲ್ ಮಿಸ್ ಮಾಡಿ. ಸೈನಿಂಗ್ ಆಫ್, ಶ್ವೇತಾ ಫ್ರಮ್ ಮದರ್ಸ್ ವರ್ಲ್ಡ್. ಬಾಯ್ ಬಾಯ್.